ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಕಲೆ ಹಾಕಿರುವಂತ ಈ ಸಾಕ್ಷಿ ಇದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತ ಹೇಳಿ ನಾವೀಗ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡಿ, ಸಮಾಧಿ ಉತ್ಖನನ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಣ ನಡೆಯನ್ನ ಪ್ರದರ್ಶಿಸಿದ್ರು. ಸಾಕ್ಷ್ಯಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು. ಮಹಜರಿಗೂ ಮುನ್ನ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ಮಹಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿದ್ರು. ಸರ್ಕಾರಿ ನೌಕರರ ಸಮ್ಮುಖದಲ್ಲೇ ಪಂಚನಾಮೆ ಆಗಿತ್ತು, ಮಹಜರಾಗಿತ್ತು. ಪಂಚನಾಮೆಗೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಂದಿದ್ರು. ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಅಥವಾ ಸಾಕ್ಷಿಗಳಿಗೆ ಇಲ್ಲಿ ಡಿಸ್ಟರ್ಬ್ ಆಗತ್ತೆ ಅನ್ನೋ ಸಾಧ್ಯತೆ ಇರೋದ್ರಿಂದಾಗಿ, ಅಥವಾ ಅವರು ಹೇಳಬೇಕಾದಂತ ಸತ್ಯವನ್ನ ಹೇಳೋದಿಲ್ಲ, ಈ ಕಾರಣದಿಂದಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೇಳಿಕೆ ನೀಡುವ ಸಾಧ್ಯತೆಯೂ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿದ್ರು. ಇವತ್ತು ಆ ಹಂತಕ್ಕೆ ಹೋಗಿದೆ ಈ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಿಮ್ಗೆ ಗೊತ್ತಿದೆ. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡುವ ಮೂಲಕ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶಿಸಿದ್ದಾರೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಇವರ ಸಾಕ್ಷಿ ಕೋರ್ಟ್ನಲ್ಲಿ ಸಾಬೀತಾದ್ರೆ ಈ ಬುರುಡೆ ಗ್ಯಾಂಗ್ಗೆ ಜೈಲೂಟ ಗ್ಯಾರಂಟಿ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಕಲೆ ಹಾಕಿರುವಂತ ಈ ಸಾಕ್ಷಿ ಇದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತ ಹೇಳಿ ನಾವೀಗ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡಿ, ಸಮಾಧಿ ಉತ್ಖನನ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಣ ನಡೆಯನ್ನ ಪ್ರದರ್ಶಿಸಿದ್ರು. ಸಾಕ್ಷ್ಯಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು. ಮಹಜರಿಗೂ ಮುನ್ನ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ಮಹಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿದ್ರು. ಸರ್ಕಾರಿ ನೌಕರರ ಸಮ್ಮುಖದಲ್ಲೇ ಪಂಚನಾಮೆ ಆಗಿತ್ತು, ಮಹಜರಾಗಿತ್ತು. ಪಂಚನಾಮೆಗೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಂದಿದ್ರು. ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಅಥವಾ ಸಾಕ್ಷಿಗಳಿಗೆ ಇಲ್ಲಿ ಡಿಸ್ಟರ್ಬ್ ಆಗತ್ತೆ ಅನ್ನೋ ಸಾಧ್ಯತೆ ಇರೋದ್ರಿಂದಾಗಿ, ಅಥವಾ ಅವರು ಹೇಳಬೇಕಾದಂತ ಸತ್ಯವನ್ನ ಹೇಳೋದಿಲ್ಲ, ಈ ಕಾರಣದಿಂದಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೇಳಿಕೆ ನೀಡುವ ಸಾಧ್ಯತೆಯೂ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿದ್ರು. ಇವತ್ತು ಆ ಹಂತಕ್ಕೆ ಹೋಗಿದೆ ಈ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಿಮ್ಗೆ ಗೊತ್ತಿದೆ. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡುವ ಮೂಲಕ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶಿಸಿದ್ದಾರೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಇವರ ಸಾಕ್ಷಿ ಕೋರ್ಟ್ನಲ್ಲಿ ಸಾಬೀತಾದ್ರೆ ಈ ಬುರುಡೆ ಗ್ಯಾಂಗ್ಗೆ ಜೈಲೂಟ ಗ್ಯಾರಂಟಿ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಕಲೆ ಹಾಕಿರುವಂತ ಈ ಸಾಕ್ಷಿ ಇದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತ ಹೇಳಿ ನಾವೀಗ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡಿ, ಸಮಾಧಿ ಉತ್ಖನನ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಣ ನಡೆಯನ್ನ ಪ್ರದರ್ಶಿಸಿದ್ರು. ಸಾಕ್ಷ್ಯಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು. ಮಹಜರಿಗೂ ಮುನ್ನ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ಮಹಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿದ್ರು. ಸರ್ಕಾರಿ ನೌಕರರ ಸಮ್ಮುಖದಲ್ಲೇ ಪಂಚನಾಮೆ ಆಗಿತ್ತು, ಮಹಜರಾಗಿತ್ತು. ಪಂಚನಾಮೆಗೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಂದಿದ್ರು. ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಅಥವಾ ಸಾಕ್ಷಿಗಳಿಗೆ ಇಲ್ಲಿ ಡಿಸ್ಟರ್ಬ್ ಆಗತ್ತೆ ಅನ್ನೋ ಸಾಧ್ಯತೆ ಇರೋದ್ರಿಂದಾಗಿ, ಅಥವಾ ಅವರು ಹೇಳಬೇಕಾದಂತ ಸತ್ಯವನ್ನ ಹೇಳೋದಿಲ್ಲ, ಈ ಕಾರಣದಿಂದಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೇಳಿಕೆ ನೀಡುವ ಸಾಧ್ಯತೆಯೂ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿದ್ರು. ಇವತ್ತು ಆ ಹಂತಕ್ಕೆ ಹೋಗಿದೆ ಈ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಿಮ್ಗೆ ಗೊತ್ತಿದೆ. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡುವ ಮೂಲಕ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶಿಸಿದ್ದಾರೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಇವರ ಸಾಕ್ಷಿ ಕೋರ್ಟ್ನಲ್ಲಿ ಸಾಬೀತಾದ್ರೆ ಈ ಬುರುಡೆ ಗ್ಯಾಂಗ್ಗೆ ಜೈಲೂಟ ಗ್ಯಾರಂಟಿ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಕಲೆ ಹಾಕಿರುವಂತ ಈ ಸಾಕ್ಷಿ ಇದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತ ಹೇಳಿ ನಾವೀಗ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡಿ, ಸಮಾಧಿ ಉತ್ಖನನ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಣ ನಡೆಯನ್ನ ಪ್ರದರ್ಶಿಸಿದ್ರು. ಸಾಕ್ಷ್ಯಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು. ಮಹಜರಿಗೂ ಮುನ್ನ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ಮಹಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿದ್ರು. ಸರ್ಕಾರಿ ನೌಕರರ ಸಮ್ಮುಖದಲ್ಲೇ ಪಂಚನಾಮೆ ಆಗಿತ್ತು, ಮಹಜರಾಗಿತ್ತು.
ಪಂಚನಾಮೆಗೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಂದಿದ್ರು. ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಅಥವಾ ಸಾಕ್ಷಿಗಳಿಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಸಾಧ್ಯತೆ ಇರೋದ್ರಿಂದಾಗಿ ಅಥವಾ ಅವರು ಹೇಳಬೇಕಾದಂತ ಸತ್ಯವನ್ನ ಹೇಳೋದಿಲ್ಲ. ಈ ಕಾರಣದಿಂದಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೇಳಿಕೆ ನೀಡುವ ಸಾಧ್ಯತೆಯೂ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿದ್ರು. ಇವತ್ತು ಆ ಹಂತಕ್ಕೆ ಹೋಗಿದೆ ಈ ಪ್ರಕರಣ. ಸುಪ್ರೀಂ ಕೋರ್ಟ್ನಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಿಮ್ಗೆ ಗೊತ್ತಿದೆ. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡುವ ಮೂಲಕ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶಿಸಿದ್ದಾರೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಇವರ ಸಾಕ್ಷಿ ಕೋರ್ಟ್ನಲ್ಲಿ ಸಾಬೀತಾದ್ರೆ ಈ ಬುರುಡೆ ಗ್ಯಾಂಗ್ಗೆ ಜೈಲೂಟ ಗ್ಯಾರಂಟಿ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಕಲೆ ಹಾಕಿರುವಂತ ಈ ಸಾಕ್ಷಿ ಇದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತ ಹೇಳಿ ನಾವೀಗ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡಿ, ಸಮಾಧಿ ಉತ್ಖನನ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಣ ನಡೆಯನ್ನ ಪ್ರದರ್ಶಿಸಿದ್ರು. ಸಾಕ್ಷ್ಯಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು. ಮಹಜರಿಗೂ ಮುನ್ನ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ಮಹಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿದ್ರು. ಸರ್ಕಾರಿ ನೌಕರರ ಸಮ್ಮುಖದಲ್ಲೇ ಪಂಚನಾಮೆ ಆಗಿತ್ತು, ಮಹಜರಾಗಿತ್ತು. ಪಂಚನಾಮೆಗೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಂದಿದ್ರು. ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಅಥವಾ ಸಾಕ್ಷಿಗಳಿಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಸಾಧ್ಯತೆ ಇರೋದ್ರಿಂದಾಗಿ ಅಥವಾ ಅವರು ಹೇಳಬೇಕಾದಂತ ಸತ್ಯವನ್ನ ಹೇಳೋದಿಲ್ಲ. ಈ ಕಾರಣದಿಂದಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೇಳಿಕೆ ನೀಡುವ ಸಾಧ್ಯತೆಯೂ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿದ್ರು. ಇವತ್ತು ಆ ಹಂತಕ್ಕೆ ಹೋಗಿದೆ ಈ ಪ್ರಕರಣ. ಸುಪ್ರೀಂ ಕೋರ್ಟ್ನಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಿಮ್ಗೆ ಗೊತ್ತಿದೆ. ಈಗ ಬುರುಡೆ ಕೇಸ್ನಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡುವ ಮೂಲಕ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶಿಸಿದ್ದಾರೆ. ಬಹುಶಃ ಇದು ಮುಂದಿನ ಹಂತದಲ್ಲಿ ಇವರ ಸಾಕ್ಷಿ ಕೋರ್ಟ್ನಲ್ಲಿ ಸಾಬೀತಾದ್ರೆ ಈ ಬುರುಡೆ ಗ್ಯಾಂಗ್ಗೆ ಜೈಲೂಟ ಗ್ಯಾರಂಟಿ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಕಲೆ ಹಾಕಿರುವಂತ ಈ ಸಾಕ್ಷಿ ಇದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತ ಹೇಳಿ ನಾವೀಗ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡಿ, ಸಮಾಧಿ ಉತ್ಖನನ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಣ ನಡೆಯನ್ನ ಪ್ರದರ್ಶಿಸಿದ್ರು. ಸಾಕ್ಷ್ಯಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು. ಮಹಜರಿಗೂ ಮುನ್ನ ಜಾಣ ನಡೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ಮಹಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿದ್ರು. ಸರ್ಕಾರಿ ನೌಕರರ ಸಮ್ಮುಖದಲ್ಲೇ ಪಂಚನಾಮೆ ಆಗಿತ್ತು, ಮಹಜರಾಗಿತ್ತು. ಪಂಚನಾಮೆಗೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಂದಿದ್ರು. ಸಾರ್ವಜನಿಕರನ್ನ ಬಳಸಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಅಥವಾ ಸಾಕ್ಷಿಗಳಿಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಸಾಧ್ಯತೆ ಇರೋದ್ರಿಂದಾಗಿ ಅಥವಾ ಅವರು